ಬಂಧುಗಳೇ, ಧರ್ಮಸ್ಥಳದ ಸೌಜನ್ಯ ಎನ್ನುವಂತ ಹೆಣ್ಣುಮಗಳಿಗೆ ನ್ಯಾಯ ಸಿಗುತ್ತಾ ಎನ್ನುವಂತ ಪ್ರಶ್ನೆ ಬಂದ್ರೆ ಇಲ್ಲ ಎನ್ನುವಂತ ಉತ್ತರವನ್ನೇ ಕೊಡಬೇಕಾಗತ್ತೆ. ಯಾಕಂದ್ರೆ ಬೇರೆ ವಿಚಾರಗಳ ಆನಂತರ ಇರ್ಲಿ, ಕನಿಷ್ಠ ಸೌಜನ್ಯ ಬಗ್ಗೆ ಕಂಟೆಂಟ್ ಮಾಡೋದಕ್ಕೆ, ನ್ಯೂಸ್ ಮಾಡೋದಕ್ಕೆ, ಸುದ್ದಿ ಮಾಡೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇಲ್ವಲ್ಲ. ಈ ಹಿಂದೆ ಒಂದಷ್ಟು ವಿಡಿಯೋಗಳನ್ನ ಡಿಲೀಟ್ ಮಾಡಿಸಿದ್ದಾಯ್ತು, ಅದೆಲ್ಲವೂ ಕೂಡ ಆಗೋಯ್ತು, ಅವೆಲ್ಲವೂ ಕೂಡ ಹಳೆಯ ವಿಚಾರ. ಈಗ ಮತ್ತೊಮ್ಮೆ ಧ್ವನಿ ಎತ್ತೋದಕ್ಕೆ ಶುರು ಮಾಡ್ತಾ ಇದ್ದ ಹಾಗೆ ವಿಡಿಯೋಗಳನ್ನ ಸಾಲು ಸಾಲಾಗಿ ಬ್ಲಾಕ್ ಮಾಡಿಸಲಾಗತ್ತೆ. ಹೌದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದು ಕೋರ್ಟ್ ಆರ್ಡರ್ ಇದೆ. ಸಂಸ್ಥೆಯ ಬಗ್ಗೆ ಮಾತಾಡಬಾರ್ದು, ಒಂದು ಕುಟುಂಬದ ಬಗ್ಗೆ ಆಕ್ಷೇಪಾರ್ಹವಾಗಿ ಮಾತಾಡಬಾರ್ದು, ಬೇಸ್ಲೆಸ್ ಅಲಿಗೇಷನ್ ಮಾಡಬಾರ್ದು, ಅದೆಲ್ಲದಕ್ಕೂ ಕೂಡ ಒಪ್ಕೊಳ್ತೀನಿ, ಅದೆಲ್ಲದಕ್ಕೂ ಕೂಡ ನಾವು ತಲೆ ಬಾಗ್ತೀವಿ. ನೀವು ಸೌಜನ್ಯ ಎನ್ನುವಂತ ಹೆಣ್ಮಗಳ ಬಗ್ಗೆ ಮಾತಾಡಬಾರ್ದು, ಸೌಜನ್ಯ ಎನ್ನುವಂತ ಹೆಣ್ಮಗಳಿಗೆ 12 ವರ್ಷದಿಂದ ನ್ಯಾಯ ಸಿಕ್ಕಿಲ್ಲ ಯಾಕೆ ಅಂತ ಪ್ರಶ್ನೆನೇ ಮಾಡಬಾರ್ದು ಅಂದ್ರೆ ಏನರ್ಥ? ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ, ಮೊನ್ನೆ ಬೆಳಗ್ಗೆ ಮುಂಚೆ ಮೇಲ್ ನೋಡ್ತಾ ಇದ್ದ ಹಾಗೆ ನನಗೆ ಶಾಕ್ ಆಗಿಬಿಡ್ತು. ಬರೋಬ್ಬರಿ 13 ವಿಡಿಯೋಗಳನ್ನ ಬ್ಲಾಕ್ ಮಾಡಿಸಲಾಗಿದೆ. ಈ ಕಂಟೆಂಟ್ಗಳು ಹೇಳ್ತೀನಿ ಕೇಳಿ, ನಿಮಗೊಂದೆರಡು ಕಂಟೆಂಟ್. ಏನು? ಉದಾಹರಣೆಗೆ, ಧರ್ಮಸ್ಥಳ ಸೌಜನ್ಯಕ್ಕೆ ಸುಪ್ರೀಂ ಕೋರ್ಟ್ ಹಿರಿಯ ವಕೀಲರ ಸ್ಫೋಟಕ ಸಂದರ್ಶನ. KV ಧನಂಜಯ್ ಸುಪ್ರೀಂ ಕೋರ್ಟ್ ಲಾಯರ್ ಅನ್ನು ನಾನು ಮಾತಾಡಿಸಿದ್ದೆ. ಅದರಲ್ಲಿ ಯಾವ ಕುಟುಂಬದ ಬಗ್ಗೆ ನಿಂದನೆ ಇದೆ, ಯಾವ ಕುಟುಂಬದ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ಇದೆ, ಆ ವಿಡಿಯೋ ಡಿಲೀಟ್ ಆಗಿದೆ. ಬಲಿಪಶು ಸಂತೋಷ್ ರಾವ್ ಸಂದರ್ಶನ, ಸಂತೋಷ್ ರಾವ್ ಒಂದು ಇಂಟರ್ವ್ಯೂ ಮಾಡಿದ್ದೆ, ಆ ವಿಡಿಯೋ ಡಿಲೀಟ್ ಆಗಿದೆ. ಧರ್ಮಸ್ಥಳ ಸೌಜನ್ಯ ಕೇಸ್ ಮುಂದೇನು, ಒಂದಷ್ಟು ಟೆಕ್ನಿಕಲ್ ವಿಚಾರಗಳಿದ್ವು, ಆ ವಿಡಿಯೋ ಡಿಲೀಟ್ ಆಗಿದೆ. ಧರ್ಮಸ್ಥಳ ಸೌಜನ್ಯಗಳಿಗೆ ನ್ಯಾಯ ಸಿಗಲ್ವಾ ಅನ್ನುವಂತ ವಿಡಿಯೋ ಇತ್ತು, ಆ ವಿಡಿಯೋ ಡಿಲೀಟ್ ಆಗಿದೆ. ಹಾಗಾದ್ರೆ ಏನ್ ಸ್ವಾಮಿ, ಸೌಜನ್ಯ ಬಗ್ಗೆ ಮಾತಾಡಬಾರ್ದು ಅಂದ್ರೆ ಏನರ್ಥ? ಈ ಫ್ರೀಡಮ್ ಆಫ್ ಸ್ಪೀಚು ಮತ್ತೊಂದು ಮಗದೊಂದು ಅಂತೀವಲ್ಲ, ಅದೆಲ್ಲವೂ ಕೂಡ ಎಲ್ಲಿ ಹೋಯ್ತು? ಹಾಗಾದ್ರೆ ಯಾವ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ? ಯಾವ ದರಿದ್ರ ವ್ಯವಸ್ಥೆ ಇದು? ಈ ಸೌಜನ್ಯ ಕೇಸ್ ಸಂಬಂಧಪಟ್ಟ ಒಂದು 2-3 ವರ್ಷಗಳಿಂದ ನಾನು ಸುದ್ದಿ ಮಾಡೋದಕ್ಕೆ ಶುರು ಮಾಡಿದಾಗ ನಮ್ಮ ವ್ಯವಸ್ಥೆಯ ನಿಜವಾದಂತಹ ಪರಿಸ್ಥಿತಿಯ ಅರಿವಾಗೋದಕ್ಕೆ ಶುರುವಾಗಿದೆ. ಇಲ್ಲಿ ನ್ಯಾಯ ಸಿಗಲ್ಲ, ಇಲ್ಲಿ ಅನ್ಯಾಯವನ್ನ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಏನೇ ಮಾಡಿದ್ರು ಕೂಡ ಇನ್ಯಾವುದೋ ರೀತಿಯಲ್ಲಿ ಕೂಡ ಬಿಂಬಿಸುವಂತ ಕೆಲಸ ಆಗುತ್ತೆ. ಧರ್ಮ ವಿರೋಧಿಗಳು, ದೇವರ ವಿರೋಧಿಗಳು, ಹಾಗೆ ಹೀಗೆ ಅಂತ ಹೇಳಿ ಒಂದು ಹೆಣ್ಣು ಮಗಳ ಬಗ್ಗೆ ಧ್ವನಿ ಎತ್ತೋದಕ್ಕೆ ಶುರು ಮಾಡ್ಕೊಂಡು ಬಿಟ್ರೆ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸುವಂತ ಪ್ರಯತ್ನ ನಡೆಯುತ್ತೆ. ಇಡೀ ವ್ಯವಸ್ಥೆಯನ್ನೇ ಒಂದು ರೀತಿಯಲ್ಲಿ ಹಂಗಾಗ್ಬಿಟ್ಟಿದೆ ನಮ್ಮ ವ್ಯವಸ್ಥೆ. ಇಡೀ ವ್ಯವಸ್ಥೆ ನಾವು ಮಾರಾಟಕ್ಕೆ ರೆಡಿ ಇದ್ದೀವಿ ಅಂತೇಳಿ ತಲೆಬಾಗ್ತಾ ಇದೆ. ಹೀಗಿರುವಂತ ವ್ಯವಸ್ಥೆಯಲ್ಲಿ, ಹೀಗಿರುವಂತ ದರಿದ್ರ ವ್ಯವಸ್ಥೆಯಲ್ಲಿ ಓರ್ವ ಹೆಣ್ಣು ಮಗಳ ಬಗ್ಗೆ ಧ್ವನಿ ಎತ್ತೋಕ್ಕೂ ಸಾಧ್ಯ ಆಗೋದಿಲ್ಲ, ಹೆಣ್ಣು ಮಗಳ ಬಗ್ಗೆ ನ್ಯಾಯ ಕೇಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಈಗಲೂ ಒಂದಷ್ಟು ಜನ ಕೆಟ್ಟ ಕಮೆಂಟ್ಸ್ ಮಾಡ್ತೀರಿ ಹಾಗೆ ಹೀಗೆ ಅಂತ. ಯಾಕಂದ್ರೆ ನಿಮಗೆ ಏನೋ ಗೊತ್ತಿಲ್ಲ ಹಿಂದೆ ಮುಂದೆ, ನೀವು ಮನಸ್ಸಿಗೆ ಬಂದಾಗ ಮಾತಾಡ್ತೀರಿ. ಯಾಕೆ ವಿಡಿಯೋಗಳನ್ನ ಡಿಲೀಟ್ ಮಾಡಿಸಬೇಕು? ಇದರಿಂದ ಯಾರಿಗೆ ಸಂಕಟ ಆಗ್ತಿದೆ, ಯಾರಿಗೆ ನೋವಾಗ್ತಿದೆ, ಯಾರಿಗೆ ಉರಿ ಹತ್ಕೊಂಡಿದೆ, ಒಂದು ಕೂಡ ಅರ್ಥ ಆಗ್ತಿಲ್ಲ. ಯಾಕೆ ಜನ ಸೌಜನ್ಯ ಬಗ್ಗೆ ತಿಳ್ಕೊಳ್ಬಾರ್ದು? ಯಾಕೆ ಸೌಜನ್ಯ ಬಗ್ಗೆ ಜನರಿಗೆ ಒಂದಷ್ಟು ವಿಚಾರಗಳು ತಲುಪಬಾರದು? ಯಾಕೆ ಬರೀ ಸೌಜನ್ಯ ಬಗ್ಗೆ ಮಾತಾಡಿದಂತ ವಿಡಿಯೋಗಳನ್ನು ಕೂಡ ಬ್ಲಾಕ್ ಮಾಡಿಸ್ತೀರಿ? ಒಂದು ಕೂಡ ಅರ್ಥ ಆಗೋದಿಲ್ಲ. ಇವತ್ತು 13 ವಿಡಿಯೋಗಳು ಜಿಯೋಗ್ರಫಿಕಲ್ ಬ್ಲಾಕ್ ಆಗಿದೆ, ಅಂದ್ರೆ ಇಂಡಿಯಾದಲ್ಲಿ ನೋಡಕ್ ಸಿಗಲ್ಲ. ನಾಳೆ ಇನ್ನೊಂದಷ್ಟು ವಿಡಿಯೋಗಳು, ನಾಡಿದ್ದು ಇನ್ನೊಂದಷ್ಟು ವಿಡಿಯೋಗಳು, ಸ್ವಲ್ಪ ದಿನಕ್ಕೆ ಎಲ್ಲ ವಿಡಿಯೋಗಳು ಡಿಲೀಟು. ಆಮೇಲೆ ಜನ ಕೂಡ ಚರ್ಚೆ ಮಾಡೋದು ಮರ್ತು ಬಿಡ್ತಾರೆ. ಜನ ಕೂಡ ಈ ಪ್ರಕರಣ ಏನು ಎತ್ತ ಅನ್ನೋದು ಮರ್ತೇ ಹೋಗ್ಬಿಡುತ್ತೆ.